ಆಲ್ರೆಡಿ ಬ್ರ್ಯಾಂಡ್ ಅಂತ ಇರುವಾಗ ನಿಮ್ದೇ ಒಂದು ಸ್ವಂತ ಬ್ರ್ಯಾಂಡ್ ತಗೊಂಡು ಮಾರ್ಕೆಟಿಗೆ ಇಟ್ಟಾಗ ಏನೇನೆಲ್ಲ ಚಾಲೆಂಜಸ್ ನಿಮಗೆ ಬರ್ತಾ ಇದೆ, ಅಥವಾ ಆ ಕಾನ್ಫಿಡೆನ್ಸ್ ಇತ್ತ ಯಾವುದೇ ಬ್ರ್ಯಾಂಡ್ ಇದ್ರೂ ನಮ್ಮ ಬ್ರ್ಯಾಂಡ್ನ ನಾನು ತಗೊಂಡೋಗಿ ಮಾರ್ಕೆಟಿಗೆ ಬಿಡಬಹುದು ಅಂತ ಹೇಗೆ? ಹೌದು, ನೀವು ಬ್ರ್ಯಾಂಡ್ ಅಂತ ಹೇಳಿದಾಗ ಸೋ ಮೆನಿ ಬ್ರ್ಯಾಂಡ್ಸ್. ಇವಾಗ ನಿಮಗೆ ರಿಫೈಂಡ್ ಆಯಿಲ್ ಬ್ರ್ಯಾಂಡ್ಸಲ್ಲಿ ಸಖತ್ತು ಬ್ರ್ಯಾಂಡ್ಸ್ ಇದೆ, 1-2 ಬ್ರ್ಯಾಂಡ್ ಅಂತ ಇಲ್ಲ, ಎನ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದೆ. ಎನ್ ನಂಬರ್ ಆಫ್ ಬ್ರ್ಯಾಂಡ್ಸು ಅದೇ ಮಾಡ್ತಾ ಇದ್ದಾರೆ, ಯಾರು ಇನ್ನೊಬ್ರು ಮಾಡ್ತಿದ್ದಾರೆ ಅದೇ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಅಗೇನ್ ಈ ಕೋಲ್ಡ್ ಪ್ರೆಸ್ ವುಡ್ ಪ್ರೆಸ್ ಆಯಿಲ್ ಅಂತ ಬಂದಾಗ್ಲೂ ಕೆಲವೊಂದು ಬ್ರ್ಯಾಂಡ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿ ಇವನ್ ಸೂಪರ್ ಮಾರ್ಕೆಟ್ಸಲ್ಲಿ ಆನ್ಲೈನಲ್ಲಿ ಸೇಲ್ ಮಾಡ್ತಿದ್ದಾರೆ. ಬಟ್ ಅಪ್ ಟು ದ ಮಾರ್ಕಲ್ಲಿ ಇಲ್ಲ ಆಯಿಲ್ಸ್. ನಿಮಗೆ ಈಗ ಬ್ರ್ಯಾಂಡಿಂಗ್ ಅಂತ ಬಂದಾಗ ಆ ಬ್ರ್ಯಾಂಡಿಂಗಲ್ಲಿ ಒಂದು ಟ್ರಸ್ಟ್ ಬೇಕಾಗುತ್ತೆ ಆ್ಯಂಡ್ ವೆಯ್ಟೇಜ್ ಬೇಕಾಗುತ್ತೆ. ನೀವು ಒಂದು ರಾ ಮೆಟೀರಿಯಲ್ ಹೇಗೆ ಪ್ರೊಕ್ಯೂರ್ ಮಾಡ್ತೀರಾ ಆ್ಯಂಡ್ ಕ್ವಾಲಿಟಿ ಆಫ್ ಆಯಿಲ್ ಇಲ್ಲ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಹೇಗೆ ಕೊಡ್ತೀರಾ ಅಂದಮೇಲೆ ಬ್ರ್ಯಾಂಡ್ ಸ್ಟೆಬಿಲಿಟಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಬ್ರ್ಯಾಂಡ್ ಅನ್ನೋದು ಒಂದು ದಿನದಲ್ಲಿ ಆಗೋವಂಥದ್ದಲ್ಲ. ನಮಗೇನೇ ಇವತ್ತು ಒಂದಿನ ಒಂದು ಅರೋನಿಕ್ಸ್ ಅಂತ ಅಂದಾಗ ಇಮಿಡಿಯೇಟಾಗಿ ನಮ್ಮ ಏರಿಯಾದಲ್ಲಿ ಈಗ ಒಂದು 20-30 ಕಿಲೋಮೀಟರ್ಸಲ್ಲಿ ಏನೇ ರೇಡಿಯಸಲ್ಲಿ ಕೇಳಿದ್ರು ಈಗ ಇದೆ ಅಂತ ಸಜೆಸ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಅನ್ನೋದು ಇಲ್ಲ ಅಂದ್ರೂ ಒಂದು ಕ್ವಾಲಿಟಿ ಇದೆಯಲ್ಲ, ಒಂದು ಕ್ವಾಲಿಟಿ ಒಂದು ಪ್ರಾಡಕ್ಟ್ನ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಆ್ಯಸ್ ಯೂಶುವಲ್ ಬ್ರ್ಯಾಂಡಿಂಗ್ ಆಗುತ್ತೆ. ನಾನು ಅದನ್ನೇ ಹೇಳೋದು, ನೀವು ಬ್ರ್ಯಾಂಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ನೀವೇನು ಪ್ರಾಡಕ್ಟ್ನ ಕೊಡ್ತಾ ಇದ್ದೀರ ಅದರಲ್ಲಿ 100% ಕೊಡಿ, ಗುಡ್ ಸೋರ್ಸಿಂಗ್ ಮಾಡಿ. ಮ್ಯಾಕ್ಸಿಮಮ್ ನೀವು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಬ್ರ್ಯಾಂಡಿಂಗ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತೇನೆ. ಚಾಲೆಂಜಸ್ ಅಂತ ಬಂದಾಗ ಏನೇನೆಲ್ಲ ಚಾಲೆಂಜಸ್ ಅಂತ ಬಂದಾಗ ಇವಾಗ ರಿಫೈಂಡ್ ಆಯಿಲಲ್ಲಿ ನಾವು ತೊಗೊಂಡೋಗಿ ಬಾಟಲ್ಸ್ನ ಸೂಪರ್ ಮಾರ್ಕೆಟ್ಸಲ್ಲಿ ಇಟ್ಟಿದ್ವಿ. ಈಗ ರಿಫೈಂಡ್ ಆಯಿಲ್ ಜಸ್ಟ್ 120-130 ರುಪೀಸ್ ಸಿಗ್ತಿದೆ. ಅಲ್ಲಿ ನಾವು ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಪಕ್ಕದಲ್ಲಿ ತೊಗೊಂಡೋಗಿ ಒಂದು 300-400 ರುಪೀಸ್ಗೆ ಒಂದು ಆಯಿಲ್ ಬಾಟಲ್ ಇಟ್ಟಿದಾಗ ಜನಗಳು ಕಂಪೇರ್ ಮಾಡ್ತಾರೆ. ಅಲ್ಲಿ ಸೂಪರ್ ಮಾರ್ಕೆಟ್ಸಲ್ಲಿ ಈಗ ಔಟರ್ ಮಾರ್ಕೆಟಲ್ಲಿ ಏನಂದರೆ ಯಾರು ತಿಳಿಸಿ ಹೇಳೋವಂಥದ್ದಿಲ್ಲ. ಈಗ ನಾನು ಸುಮ್ಮನೆ ಒಂದು ಸ್ಟೋರಲ್ಲಿ ಒಂದು ಬಾಟಲ್ ಇಟ್ಟಿದ್ದೀನಿ, ಅದನ್ನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಲ್ಲ ಅಂತ ಅಂದರೆ ಅದು ನಿಮಗೆ ಅದು ವರ್ಕ್ ಆಗೋಲ್ಲ. ಈ ಉದ್ದೇಶದಲ್ಲಿ ನಾವೇನು ಸೂಪರ್ ಮಾರ್ಕೆಟ್ಸ್ ಆಗಲಿ ಬೇರೆ ಸ್ಟೋರ್ಸಲ್ಲಿ ಕೊಟ್ಟಿದ್ವಿ ಮತ್ತೆ ತೊಗೊಂಡ್ಬಿಟ್ಟಿವಿ ವಾಪಸ್. ಬೇಡ, ದೆನ್ ಈ ಮೆಥಡ್ ಸೂಟ್ ಆಗ್ತಿಲ್ಲ. ಯಾಕೆಂದರೆ ಒಂದು 3 ಮಂತ್ಸ್ ಆದಮೇಲೆ ಆಯಿಲ್ ಎಲ್ಲ ವಾಪಸ್ ಬಂತು. ಏನಕ್ಕೆ ಅಂದರೆ ಆಯಿಲ್ ಬಗ್ಗೆ ಹೇಳೋರಿಲ್ಲ, ಎಲ್ಲ ಅದೇ ತಗೋತಿದ್ದಾರೆ. ಬಟ್ ದೆನ್ ನನ್ನ ಕಾನ್ಸೆಪ್ಟ್ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ ಒಂದು ವಾಕಿನ್ ಆದಾಗ ಆಯಿಲ್ ಹಿಂಗೆ ತೆಗಿತಾ ಇದ್ದೀವಿ, ಆಯಿಲಿಂದ ಏನು ಬೆನಿಫಿಟ್ ಇದೆ ಆ್ಯಂಡ್ ಮೆಟೀರಿಯಲಿಗೆ ಇಷ್ಟು ಕಾಸ್ಟ್ ಆಗ್ತಿದೆ, ಔಟ್ಕಮ್ ಇಷ್ಟು ಬರ್ತಿದೆ, ಏನು ಪ್ರಾಫಿಟ್ ಮಾರ್ಜಿನ್ ಇದೆ ಅನ್ನೋದು ಅವ್ರಿಗೇನೇ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕೆಂದರೆ ಇದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿ. ನೀವು ಯಾವುದೇ ರಿಫೈಂಡ್ ಆಯಿಲ್ ಕಂಪನೀಸು ನಾವು ಈಗ ಆಯಿಲ್ ಮಾಡ್ತಿದ್ದೀವಿ ಅಂತ ಯಾರೂ ಹೇಳಲ್ಲ, ತೋರಿಸೋದು ಇಲ್ಲ. ಏನು ಆ್ಯಡ್ ಮಾಡ್ತಿದ್ದಾರೆ ಅಂತ ಒಂದು ನೀವು ಆ ಪ್ಯಾಕೆಟಲ್ಲಿ ನೋಡಿದ್ರೆ ಸಣ್ಣ ಪುಟ್ಟ ಗೊತ್ತಾಗ್ಬೋದು ಬಿಟ್ಟು ಅದರಲ್ಲೂ ಕೂಡ ಕೋಡ್ ವರ್ಡ್ಸಲ್ಲಿ ಹಾಕಿರ್ತಾರೆ. ನಿಮ್ಗೆ ಇವನ್ ಪ್ರೊಸೆಸಿಂಗ್ ಅನ್ನೋದು ಎಲ್ಲೇ ಚೆಕ್ ಮಾಡಿದ್ರು ಓವರ್ ಇಂಟರ್ನೆಟ್ ಸಿಗೋದಿಲ್ಲ. ನಾವೇನಂದರೆ ಕಂಪ್ಲೀಟ್ಲಿ ಒಂದು ಈಗ ನಮ್ಮ ಸ್ಕೂಲ್ ಟೂರ್ಸ್ ಬರ್ತಿರ್ತಾರೆ ಮಕ್ಕಳುಗಳಿಗೆ ಇವನ್ ಆಯಿಲ್ ತೆಗೆಯೋದೇ ದೊಡ್ಡ ಪ್ರೋಸೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಮೇಲೆಗಡೆ ಕಡಲೆ ಬೀಜ ಹಾಕಿದಷ್ಟೇ ಇಮಿಡಿಯೇಟಾಗಿ ಆಯಿಲ್ ಬರುತ್ತೆ ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇವಾಗ ಇನ್ನೂ ಅಂದರೆ ಇವನ್ ಈಗ ಕಾರ್ಪೊರೇಟ್ ವರ್ಲ್ಡಲ್ಲಿ ಅದು ಇನ್ನೂ ಗೊತ್ತೇ ಇಲ್ಲ. ಏನಂತ ಅಂದರೆ ಏನೋ ಆಯಿಲ್ ಬೇರೆ ರೀತಿ ತಯಾರು ಮಾಡಬೇಕೇನೋ ಅಂತ. ಈಗ ಜಸ್ಟ್ ಹಿಂಗೆ ಆಯಿಲ್ ಬರ್ತಿರುತ್ತೆ, ನಮ್ಗೆ ಕಸ್ಟಮರ್ಸ್ ಬರ್ತಿರ್ತಾರೆ, ಆಯಿಲ್ ಇಷ್ಟೇನೋ ಪ್ರೋಸೆಸ್ ಅಂತ ಕೇಳ್ತಾರೆ. ಅದೇ ಜಸ್ಟ್ ನಾವೇನಂದರೆ ಒಂದು ಒಂದು ಪ್ರಾಡಕ್ಟ್ ಮಾಡಿದ್ದೀವಿ, ಬ್ರ್ಯಾಂಡ್ ಮಾಡಿದ್ದೀವಿ ಅಂತ ಒಂದು ಕಡೆ ಕುತ್ಕೊಂಡಷ್ಟೇ ಬ್ರ್ಯಾಂಡಿಂಗ್ ಆಗಲ್ಲ. ಅದನ್ನು ನಾವು ತಿಳಿಸಿ ಹೇಳಬೇಕಾಗತ್ತೆ. ಪ್ರಾಡಕ್ಟ್ ಹಿಂಗಿದೆ, ಇದೇ ರೀತಿನೇ ನೀವು ಒಂದು ಪ್ರಾಡಕ್ಟ್ ಈ ರೀತಿ ಮಾಡ್ತಿದ್ದೀವಿ, ಇಷ್ಟು ಖರ್ಚಾಗುತ್ತೆ, ಇಷ್ಟು ನಿಮಗೆ ಒಂದು ಔಟ್ಕಮ್ ಬರ್ತಿದೆ, ಇಷ್ಟು ಪ್ರಾಫಿಟ್ ಮಾರ್ಜಿನ್ ಇದೆ ಅಂತ ಎಲ್ಲ ತಿಳಿಸಿ ಹೇಳಿ. ಅದರಲ್ಲಾಗುವಂಥ ಹೆಲ್ತ್ ಬೆನಿಫಿಟ್ಸ್ ಏನು, ಇಷ್ಟು ದುಡ್ಡು ಕೊಡ್ತಿದ್ದೀರಾ, ಹೆಲ್ತ್ ಬೆನಿಫಿಟ್ ಏನಿದೆ, ಈ ಕಮ್ಮಿ ದುಡ್ಡಲ್ಲಿ ತಿಂತಿರೋದ್ರಿಂದ ಏನಾದ್ರು ಬೆನಿಫಿಟ್ ಇದೆಯಾ, ಇಲ್ಲ ತಗೊಂಡೋಗಿ ಮತ್ತೆ ಹಾಸ್ಪಿಟಲ್ಗೆ ದುಡ್ಡು ಹಾಕ್ತಾ ಇದ್ದೀರಾ. ಇದು ತಿಂದಾಗ ನಿಮಗೆ ಜಸ್ಟ್ ಒಂದು ನಮಗೆ 2-3 ಮಂತ್ಸ್ ಯೂಸ್ ಮಾಡಿರೋದು ಕೂಡ ಜಸ್ಟ್ ನಮಗೊಂದು ಡೈಜೆಷನ್ ಏನೇನೆಲ್ಲ ಆರೋಗ್ಯದ ಮೇಲೆ ಒಳ್ಳೆ ಅಂದರೆ ಲೈಕ್ ಈ ವುಡ್ ಪ್ರೆಸ್ ಆಯಿಲ್ ತಿನ್ನೋದ್ರಿಂದ ಆಗುವಂತಹ ಒಳ್ಳೆ ರೀತಿಯಾದಂಥ ಪ್ರಯೋಜನಗಳು ಅಂತ ಬಂದಾಗ ಸಾಕಷ್ಟು ಪ್ರಯೋಜನ, ಎನ್ ನಂಬರ್ ಆಫ್ ಅಡ್ವಾಂಟೇಜಸ್ ಇದೆ. ಸೊ ಆ ಅಡ್ವಾಂಟೇಜಸ್ನ ಜನರಿಗೆ ಹೇಳೋದಾದರೆ ನೀವೇನು ನಿಮಗೆ ಅಡ್ವಾಂಟೇಜಸ್ ಅಂತ ಅಂದಾಗ ನೀವು ಈಗ ಗ್ರೌಂಡ್ನಟ್ ಆಗಲಿ ಕೋಕೋನಟ್ ಆಗಲಿ ನೀವು ಜಸ್ಟ್ ಒಂದು ಸೀಡ್ಸ್ ಆಗಿ ತಿಂತಿರ್ತೀರ, ಅದು ಆಯಿಲ್ ಕನ್ವರ್ಟ್ ಮಾಡಿದಾಗ ನಿಮಗೆ ಪ್ರೋಸೆಸ್ ಇರುತ್ತಲ್ಲ, ನಾನು ಹೇಳಿದಾಗಲೇ ವುಡ್ ಪ್ರೆಸ್ ಮೆಥಡ್ ಅಂತ ಹೇಳಿ, ಆ ವುಡ್ ಪ್ರೆಸ್ಸಲ್ಲಿ ರೂಮ್ ಟೆಂಪರೇಚರಲ್ಲಿ ಆಯಿಲ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ಸ್ ಆಗಲಿ, ಅದರಲ್ಲಿರೋ ವಿಟಮಿನ್ಸ್ ಆಗಲಿ, ಅದರಲ್ಲಿರೋ ಅಂಥದ್ದು ಗುಡ್ ಕೊಲೆಸ್ಟ್ರಾಲ್ ಆಗಲಿ ಎಲ್ಲ ನಿಮಗೆ ಆಯಿಲಲ್ಲಿ ಪ್ರಿಸರ್ವ್ ಆಗುತ್ತೆ. ಆ ಆಯಿಲ್ ಬಳಸೋದ್ರಿಂದಾಗಿ ಬಾಡಿನಲ್ಲಿ ಆಲ್ರೆಡಿ ಬ್ಯಾಡ್ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿರುತ್ತೆ. ಯಾಕೆಂದರೆ ಆಲ್ರೆಡಿ ನಾವು ಜಂಕ್ಸ್ ತಿಂತಿರ್ತೀವಿ, ಇನ್ನು ರಿಫೈಂಡ್ ಆಯಿಲ್ ಹ್ಯಾಬಿಟಲ್ಲಿ ಇರ್ತೀವಿ. ಈ ಕೊಲೆಸ್ಟ್ರಾಲ್ನ ಈ ಗುಡ್ ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ಬರ್ನ್ ಮಾಡುತ್ತೆ ನಿಮಗೆ. ಇವನ್ ಡೈಲಿ ಕನ್ಸಂಪ್ಷನಲ್ಲಿ ಇವನ್ ಕೋಕೋನಟ್ ಆಯಿಲ್ ಅಂತ ನಾನು ಹೇಳ್ತಿದ್ದೆ. ಕೋಕೋನಟ್ ಆಯಿಲ್ ಇವಾಗ ಡೈಲಿ ಬೆಳಗ್ಗೆ ಎದ್ದಷ್ಟೇ ಕುಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಈ ಕೀಟೋ ಡಯಟ್ ಅಂತ ಮಾಡ್ತಾರೆ. ಡೈಲಿ 2 ಸ್ಪೂನ್ಸ್ ಮಾರ್ನಿಂಗ್ ಎದ್ದಷ್ಟೇ ಕುಡಿಯೋದ್ರಿಂದ ಬಾಡಿನಲ್ಲಿರೋಂಥ ಎಕ್ಸೆಸ್ ಕೊಲೆಸ್ಟ್ರಾಲ್ನ ಕರಗಿಸುತ್ತೆ. ಇವನ್ ಎಷ್ಟೋ ಜನ ನಮಗೆ ಕಸ್ಟಮರ್ಸ್ ಹೇಳಿದ್ದಾರೆ BP ಶುಗರ್ ಲೆವೆಲಲ್ಲಿ ಕೂಡ ನಮಗೆ ಮಾನಿಟ್ರಿಂಗ್ ಆಗ್ತಿದೆ ಕೋಕೋನಟ್ ಆಯಿಲ್ ಡೈಲಿ ರಾ ತಗೊಳ್ಳೋದ್ರಿಂದಾಗಿ ಅಂತ ಹೇಳ್ತಿದ್ದಾರೆ. ದೆನ್ ಅದೇನೇ ಕುಕಿಂಗ್ ಬಳಸೋದ್ರಿಂದಾಗಿ ಒಂದು 3-4 ಮಂತ್ಸಲ್ಲೆಲ್ಲ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವನ್ ಎಷ್ಟೋ ಜನ ನಮಗೆ ಏಜ್ಡ್ ಪೀಪಲ್, ಸೀನಿಯರ್ ಸಿಟಿಸನ್ ಪೀಪಲ್ಸ್ ಎಲ್ಲ ಏನಂದರೆ ಮುಂಚೆ ನಮಗೆ ಮಂಡಿ ನೋವೆಲ್ಲ ಇತ್ತು, ಜಸ್ಟ್ ಒಂದು ಆಯಿಲ್ ಯೂಸ್ ಮಾಡೋದು, ಆಯಿಲ್ ಚೇಂಜ್ ಮಾಡಿರೋದ್ರಿಂದಾಗಿ ಜಸ್ಟ್ ನಮಗೊಂದು ಆ ಮಂಡಿ ನೋವು ಕಡಿಮೆ ಆಗಿದೆ, ಇಲ್ಲ ಡೈಜೆಷನ್
ಕಾನ್ಸ್ಟಿಪೇಷನ್ ಇರುತ್ತಲ್ಲ, ನಿಮ್ಮ ಮೇಯ್ನ್ ಈ ವುಡ್ ಪ್ರೆಸ್ ಕೋಲ್ಡ್ ಪ್ರೆಸ್ ಆಯಿಲಲ್ಲಿ ಏನಂತ ಅಂದರೆ ನಿಮಗೆ ಪ್ಯೂರ್ ಒಂದು ಸೀಡಲ್ಲಿ ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಡ್ತಿದ್ದೀವಿ, ಏನೂ ಮಿಕ್ಸ್ ಆಗ್ತಿಲ್ಲ, ಏನೂ ಇಲ್ಲ. ಈಗಿರೋದ್ರಿಂದಾಗಿ ಆ ಡೈಜೆಷನ್ ಇಶ್ಯೂಸು ಕ್ಲಿಯರ್ ಆಗ್ತಿದೆ, ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗ್ತಾ ಇದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಈ ಆಯಿಲ್ನ ಎಷ್ಟೇ ಯೂಸ್ ಮಾಡಿದ್ರು ನಿಮ್ಗೆ ಆಯಿಲ್ ಯೂಸ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರಲ್ಲ. ಒನ್ಸ್ ಆಯಿಲ್ ಜಾಸ್ತಿ ಫ್ರೈ ಆದಾಗ ಮಾತ್ರ ನಿಮ್ಗೆ ಫ್ಯಾಟ್ ಕಂಟೆಂಟ್ ಅನಿಸುತ್ತೆ. ನಾವು ಹೇಳೋದಷ್ಟೇ, ಒಂದು 2-3 ಟೈಮ್ಸ್ ರಿಪೀಟೆಡ್ ಫ್ರೈ ಮಾಡಿ, ಮೋರ್ ದೆನ್ 3-4 ಟೈಮ್ಸ್ ಮಾಡಬೇಡಿ. ಈಗ ರಿಫೈಂಡ್ ಆಯಿಲ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, 1 ಟೈಮ್ ಅಷ್ಟೇ ಫ್ರೈ ಮಾಡ್ಬೋದು ಅಂತ. ಬಟ್ 3-4 ಟೈಮ್ಸ್ ಏನು 5 ಟೈಮ್ಸ್ ಜಾಸ್ತಿನೇ ಫ್ರೈಯಿಂಗ್ ಮಾಡ್ತಿದ್ದಾರೆ. ಇದೆಲ್ಲ ನಿಮ್ಗೆ ಏನಂತ ಅಂದರೆ ಆಯಿಲ್ ಲೋ ಫ್ಲೇಮಲ್ಲಿ ಬಂದ್ ಮಾಡಬೇಕಾಗುತ್ತೆ. ಬಿಗಿನಿಂಗಲ್ಲೇ ಒಂದೇ ಸರಿ ಜಾಸ್ತಿ ಫ್ಲೇಮ್ ಕೊಟ್ಟಾಗ ಹೊಗೆ ಬರುತ್ತೆ ಈ ಆಯಿಲ್. ಯಾಕೆಂದರೆ ಇದರಲ್ಲಿ ನಿಮಗೆ ರಿಫೈಂಡ್ ಆಯಿಲಲ್ಲಿ ಆ್ಯಂಟಿ ಫೋಮಿಂಗ್ ಏಜೆಂಟ್ ಅಂತ ಹಾಕ್ತಾರೆ, ಡಿಓಡರೈಸ್ ಮಾಡ್ತಾರೆ. ನಮಗೆ ಕಸ್ಟಮರ್ ವಾಕಿನ್ ಬಂದವರು ಕಡಲೆಕಾಯಿ ಎಣ್ಣೆ ನಮಗೆ ಸ್ಮೆಲ್ ಇರಬಾರ್ದು, ಸ್ಮೆಲ್ ಇಲ್ದಲೇ ಇರೋಂಥ ಕಡಲೆಕಾಯಿ ಎಣ್ಣೆ ಕೊಡಿ ಅಂತ ಕೇಳ್ತಾರೆ. ಕಡಲೆ ಬೀಜ ಹಿಂಗೆ ನೀವು ಪ್ರೆಸ್ ಮಾಡಿ ನೋಡಿದ್ರೆ ಗ್ರೌಂಡ್ ನಟ್ ಬಡವರ ಬಾದಾಮಿ ಅಂತ ಕೇಳ್ತಿದ್ರೆ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ತೆಗೆದು ಕೊಡಿ ಅಂತಂದರೆ ರಿಫೈಂಡ್ ಆಯಿಲಲ್ಲಿ ಇದೇ ಮೆಥಡ್ ಮಾಡ್ತಿದ್ದಾರೆ. ಆಯಿಲ್ ಡಿಓಡರೈಸ್ ಅಂತ ಮಾಡ್ತಾರೆ, ನಿಮ್ಗೆ ಅದರಲ್ಲಿರೋ ಸ್ಮೆಲ್ನ ಕಂಪ್ಲೀಟ್ಲಿ ರಿಮೂವ್ ಮಾಡ್ತಾರೆ. ನೀವು ರಿಫೈಂಡ್ ಆಯಿಲ್ ಸ್ಮೆಲ್ ಮಾಡಿದ್ರೆ ಏನೂ ಸ್ಮೆಲ್ ಇರಲ್ಲ. ಆ್ಯಂಡ್ ಕಲರಿಂಗ್, ನಿಮಗೆ ಆಯಿಲ್ ಫುಲ್ ಹೀಟ್ ಮಾಡಿ ತೆಗೆದಾಗ ಫುಲ್ ಬ್ಲ್ಯಾಕಿಶ್ ಮತ್ತು ಬ್ರೌನಿಶ್ ಬಂದಿರುತ್ತೆ. ಅದನ್ನ ದೆನ್ ಬ್ಲೀಚಿಂಗ್ ಮಾಡ್ತಾರೆ. ಬ್ಲೀಚಿಂಗ್ ಮಾಡಿದಾಗ ನಿಮ್ಗೆ ಅದು ವೈಟಾಗಿ ಕನ್ವರ್ಟ್ ಆಗುತ್ತೆ. ದೆನ್ ನೀವು ರಿಫೈಂಡ್ ಆಯಿಲ್ ನೋಡಿ ಜಾಸ್ತಿ ನೊರೆ ಬರಲ್ಲ. ನಮ್ಮ ಗಾಣದನ್ನೆಲ್ಲ ಕೇಳ್ತಿರ್ತಾರೆ, ಈಗ ವಿಂಟರ್ ಸೀಸನ್ನು ಇಲ್ಲ ಮಾನ್ಸೂನ್ ಸೀಸನ್ ಬಂದರೆ ಸ್ವಲ್ಪ ನೊರೆ ಜಾಸ್ತಿ ಬರುತ್ತೆ. ಏನಕ್ಕೆ ಅಂದರೆ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇದ್ದೇ ಇರುತ್ತೆ. ಅಲ್ಲಿ ನಿಮಗೆ ರಿಫೈನರೀಸಲ್ಲಿ ಆ್ಯಂಟಿ ಫೋಮಿಂಗ್ ಏಜೆಂಟ್ ಅಂತ ಯೂಸ್ ಮಾಡ್ತಾರೆ. ಆ್ಯಂಟಿ ಫೋಮಿಂಗ್ ಏಜೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಬಲ್ಕಾಗಿ ಆಯಿಲ್ ಯೂಸ್ ಮಾಡ್ತಿರ್ತಾರೆ. ಫೋಮ್ ಬಂದಾಗ ನಿಮ್ಗೆ ಅಲ್ಲಿ ಒಳಗಡೆ ಏನು ಹಾಕಿದ್ದೀವಿ ಅಂತಲೂ ಕಾಣಿಸಲ್ಲ. ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್, ರೋಡ್ ಸೈಡ್ ವೆಂಡರ್ಸ್, ರೆಸ್ಟೋರೆಂಟ್ಸಲ್ಲೆಲ್ಲ ಏನು ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ. ಆ ಉದ್ದೇಶದಿಂದಾಗಿ ಇದನ್ನು ಲೋ ಫ್ಲೇಮಲ್ಲಿ ಯೂಸ್ ಮಾಡಿ ನೊರೆ ಬಂದೇ ಬರುತ್ತೆ. ಬಿಗಿನಿಂಗಲ್ಲಿ ಬರುತ್ತೆ ಅಷ್ಟೇ. ಹಳೆ ಕಾಲದಲ್ಲಿ ನೊರೆ ಬರುತ್ತೆ ಅನ್ನೋ ಉದ್ದೇಶದಲ್ಲೇ ಚಿಕ್ಕದೊಂದು ಹುಣಸೆಹಣ್ಣು ಉಂಡೆ ಮಾಡಿಬಿಟ್ಟು ಫ್ರೈ ಮಾಡ್ಬೇಕಾದ್ರೆ ಹುಣಸೆಹಣ್ಣು ಉಂಡೆ ಹಾಕೋರು. ಬಟ್ ಅದು ಈಗ ಪ್ರೆಸೆಂಟ್ ಜನ್ರೇಷನ್ಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಎಷ್ಟೋ ಕಸ್ಟಮರ್ ಬಂದಾಗ ಈ ರೀತಿ ಮಾಡಿ ಸರಿಯಾಗುತ್ತೆ ಫೋಮ್, ಯಾಕೆಂದರೆ ಅದು ಆ್ಯಂಟಿ ಫೋಮಿಂಗ್ ಏಜೆಂಟ್ ಅಂತ ಏನು ಹೇಳಿದೆ, ಆ ಪ್ರಾಪರ್ಟೀಸ್ ಹುಣಸೆಹಣ್ಣಲ್ಲಿದೆ. ವೆರಿ ನೈಸ್.